ಕಲ್ಕತ್ತಾದ ಬಳಿ ಗಂಗಾಸಾಗರ ಸಂಗಮ ಸ್ನಾನಕ್ಕೆ ಹೋಗಬೇಕು ಅಂತ ಬಯಸಿದ್ದರು. ಕಲ್ಕತ್ತಾದಿಂದ ಸುಮಾರು 100 ಕಿಲೋಮೀಟರ್ ಆಗಬಹುದು. ಅಲ್ಲಿ ಗಂಗಾ ನದಿ ಸಮುದ್ರ ಒಟ್ಟು ಸೇರ್ತದೆ. ಬಹಳ ಪುಣ್ಯ ಸ್ಥಳ. ಗಂಗಾಸಾಗರ ಸಂಗಮ ಅಂತ ಕರೀತಾರೆ. ಇಲ್ಲಿಂದ ವ್ಯಾನ್ ತಗೊಂಡು ಹೊರಟಿದ್ದಾರೆ. ಹೆಚ್ಚು ಪರಿಚಯ ಇಲ್ಲ ಆ ಕಡೆ ಉತ್ತರ ಭಾರತದಲ್ಲಿ. ದಕ್ಷಿಣ ಭಾರತದಲ್ಲೂ ಸ್ವಲ್ಪ ಸ್ವಲ್ಪ ಪರಿಚಯ ಇತ್ತು ಅವರಿಗೆ. ಉತ್ತರ ಭಾರತಕ್ಕೆ ಹೋಗುವಾಗ ದಿನ ದೇವರ ಪೂಜೆ ಆಗಬೇಕು, ಊಟ ಆಗಬೇಕು, ಮುಂದೆ ಪ್ರಯಾಣ ಮಾಡಬೇಕು. ಧನ್ಬಾದ್ ಅಂತ, ಧನ್ಬಾದ್ ಒಂದು ಊರು, ಒಂದು ಗ್ರಾಮ. ಮಧ್ಯಾಹ್ನದ ಹೊತ್ತಾಯಿತು, 10-11 ಗಂಟೆ ಆಯಿತು. ದೇವರ ಪೂಜೆ ಆಗಬೇಕು, ಅಡಿಗೆ ಆಗಬೇಕು, ಊಟ ಆಗಬೇಕು. ಅಲ್ಲಿ ಹುಡುಕಿದಾಗ ಒಂದು ಸ್ಕೂಲ್ ಸಿಕ್ತಂತೆ. ಖಾಲಿ ಇದ್ದಂಥ ಒಂದು ಪಾಠಶಾಲೆ, ಸ್ಕೂಲ್. ಇಲ್ಲಿ ನೀರಿನ ಸೌಕರ್ಯ ಇತ್ತು. ಅಲ್ಲೇ ಇಟ್ಕೊಂಡು ಪೂಜೆ ಮಾಡಿದ್ದಂತೆ. ಜಾಗಂತೆ ಈ ಶಬ್ದಗಳನ್ನು ಕೇಳಿ ಯಾರೋ ಒಬ್ಬ ಹೆಣ್ಣು ಮಗಳು ಬಂದಂತೆ. ಇನ್ನೆಲ್ಲ ಮಠದ ಸಿಬ್ಬಂದಿ ಮಾತ್ರ, ಇನ್ಯಾರೂ ಇಲ್ಲ. ಒಬ್ಬ ಹೆಣ್ಣು ಮಗಳು ಆ ಊರಿನವರು ಬಂದಂತೆ. ಇಲ್ಲೇನೋ ನಡೀತಾ ಇದೆ ಅಂತ ಬಂದರೆ ಸ್ವಾಮಿಗಳು ದೇವರ ಪೂಜೆ ಮಾಡ್ತಾ ಇದ್ದಾರೆ. ಪೂರ್ತಿ ಕೂತ್ಕೊಂಡು ತೀರ್ಥ ಎಲ್ಲ ಆದಮೇಲೆ ಆಕೆ ಬಂದು ತನ್ನ ಕೈಯನ್ನು ಮುಂದಿಟ್ಟು, ಸ್ವಾಮಿಗಳ ಮುಂದಿಟ್ಟು ತೋರಿಸಿದ್ದಂತೆ. ಮೈಯೆಲ್ಲ ನನಗೆ ವಿಕಾರ ಆಗಿಬಿಟ್ಟಿದೆ, ವೈಟ್ ಪ್ಯಾಚಸ್ ಅಂತ ವಿಕಾರ ಆಗಿಬಿಟ್ಟಿದೆ. ಏನು ಮಾಡಿದ್ರು ಹೋಗ್ತಾ ಇಲ್ಲ. ನೀವೇನಾದರೂ ಮಾಡಿ ನನಗೆ ಉದ್ಧಾರ ಮಾಡಬೇಕು, ಅನುಗ್ರಹ ಮಾಡಬೇಕು ಅಂತ ಕೇಳಿದ್ದಾನೆ. ವಿದ್ಯಾಮಾನ್ಯ ತೀರ್ಥರು ಯೋಚನೆ ಮಾಡಿದ್ರು, ಇಂಥ ರೋಗ ಕಾಯಿಲೆಯನ್ನು ನಾನು ಹೇಗೆ ವಾಸಿ ಮಾಡಲಿ? ಅವ್ರು ಯಾವಾಗಲೂ ವಿದ್ಯಾಮಾನ್ಯ ತೀರ್ಥರು ಏನಾದರೂ ಸಮಸ್ಯೆ ಬಂದರೆ ರಾಯರ ಸ್ಮರಣೆ ಮಾಡೋರು. ರಾಘವೇಂದ್ರ ಸ್ವಾಮಿಗಳ ಸ್ಮರಣೆ ಮಾಡಿದ ಕೂಡಲೇ ನೆನಪು ಬಂತು. ದಿನ ತಮ್ಮ ಆನೆಯ ಪೆಟ್ಟಿಗೆಯಲ್ಲಿ ಒಂದು ಡಬ್ಬಿಯಲ್ಲಿ ಮೃತ್ತಿಕ ಇಟ್ಕೊಂಡಿರ್ತಿದ್ದಂಥವ್ರು, ರಾಯರ ಮೃತ್ತಿಕ. ಅವರು ವಿದ್ಯಾಮಾನ್ಯ ತೀರ್ಥರು ದಿನ ದೇವರ ಪೆಟ್ಟಿಗೆಯಲ್ಲಿ ಒಂದು ಸಣ್ಣ ಡಬ್ಬಿಯಲ್ಲಿ ಮೃತ್ತಿಕ ಇರಬೇಕು ಅವರಿಗೆ. ಕೂಡಲೇ ನೆನಪಾಯಿತು. ಆ ಡಬ್ಬಿ ತೆಗೆದು ಸ್ವಲ್ಪ ಇತ್ತು ಮೃತ್ತಿಕ. ದೊಡ್ಡ ಡಬ್ಬಿ ಹೇಗೆ ನೋಡ್ಲಿಕ್ಕೆ ಸಾಧ್ಯ? ಸಂಚಾರದಲ್ಲಿ ಸಣ್ಣ ಡಬ್ಬಿ, ಸ್ವಲ್ಪ ಮೃತ್ತಿಕ ಆಕೆ ಕೈ ಕೊಟ್ಟು ಇದನ್ನು ನೀರಿನಲ್ಲಿ ಕಲಿಸಿ ನೀ ತುಂಬ ಹಚ್ಕೊಂಡು ಬಿಡು, ವಾಸಿ ಆಗ್ತದೆ ಅಂತ ರಾಯರ ಮೇಲೆ ವಿಶ್ವಾಸ ಇಟ್ಟು ಹೇಳಿಬಿಟ್ರಂತೆ. ಆಮೇಲೆ ಅದು ಕೊಡಬೇಕು ಹೋಗಲಿಲ್ಲ. ಮುಂದೆ ಪ್ರಯಾಣ ಮಾಡಿದರು. ಕಲ್ಕತ್ತಾಕ್ಕೆ ಹೋದರು. ಗಂಗಾಸಾಗರ ಮತ್ತು ಸಾಗರ ಸಂಗಮಕ್ಕೂ ಹೋದರು. ಸ್ನಾನ ಮಾಡಿ ಅದೇ ದಾರಿಯಲ್ಲಿ ಉಡುಪಿಗೆ ವಾಪಸ್ ಬರ್ತಾ ಇದ್ದಾರೆ. ಬರುವಾಗ ಮತ್ತೆ ಧನ್ಬಾದ್ ಊರು ಬಂತು. ಅದೇ ಧನ್ಬಾದ್ನಲ್ಲಿ ಆ ಸ್ಕೂಲ್ನಲ್ಲೇ ಇಳ್ಕೊಂಡ್ರು. ಪರಿಚಿತವಾದ ಜಾಗ ಮೊದಲೇ, ಅಲ್ಲಿ ಇಳ್ಕೊಂಡ್ರು. ಪೂಜೆ ಶುರು ಮಾಡಿದ್ರು. ಜಾಗಂಟೆ ಶಬ್ದ ಕೇಳಿ, ಘಂಟಾನಾದ ಕೇಳಿ ಆ ಊರಿನ 100 ಜನರು ಬಂದು ಸೇರಿದ್ರು. ಸ್ವಾಮಿಗಳಿಗೆ ಗಾಬರಿ ಆಯಿತು. ಆ ಸಲ ಯಾರು ಇದ್ದಿಲ್ಲ ಅಂತ ಈ ಸಲ ಬರೀ ಒಂದು 25 ಮಂದಿಗೆ ಅಡಿಗೆ ಮಾಡಿಸಿದ್ದೀವಿ, 100 ಮಂದಿ ಸೇರಿಬಿಟ್ರು. ಇಷ್ಟು ಜನರಿಗೆ ಹೇಗೆ ಊಟಕ್ಕೆ ಹಾಕಬೇಕು ಅಂತ ಇವ್ರಿಗೆ ಊಟಕ್ಕಿಂತೆ. ಆದರೂ ಬಂದವರು 106 ಜನ ಊಟಕ್ಕಲ್ಲ. ಇವರೇನೋ ಒಂದಿಷ್ಟು ಮಣ್ಣು ಕೊಡ್ತಾರಂತೆ, ಅದರಿಂದ ರೋಗವಾಸಿ ಆಗ್ತದಂತೆ, ಇಸ್ಕೊಳ್ಬೇಕು ಅಂತ ಗಾಬರಿಯಾಗಿ ಊಟ ಆದಮೇಲೆ, ಇವತ್ತು ಭಿಕ್ಷಾ ಸ್ವೀಕಾರ ಆದಮೇಲೆ ಅವರೆಲ್ಲರೂ ಬಂದರಂತೆ. ಆ ಹೆಣ್ಣುಮಗಳು ಬಂದಿದ್ದು. ಸ್ವಾಮಿ, ನೀವು ಕೊಟ್ಟಂಥ ರಾಯರ ಮೃತ್ತಿಕ ಅಂತ ಏನಿದೆ ಅವ್ರು ಹೇಳ್ಕೊಟ್ಟಿದ್ದು. ರಾಘವೇಂದ್ರ ಸ್ವಾಮಿಗಳು ಇದ್ದಾರೆ, ಅವರ ಮೃತ್ತಿಕ ಇದು. ಇದನ್ನು ನೀರಿನಲ್ಲಿ ಕಲಿಸಿ ಹಚ್ಚಿಕೋ, ನಿನ್ನ ಮೈಯೆಲ್ಲ ಸರಿ ಹೋಗ್ತದೆ ಅಂತ. ಪೂರ್ತಿ ಸರಿ ಹೋಗಿತ್ತಂತೆ. ಯಥಾ ಪ್ರಕಾರ 400 ಬಣ್ಣ ಬಂದಿದ್ದು. ಅದನ್ನು ನೋಡಿ ಸ್ವಾಮಿಗಳಿಗೂ ಆಶ್ಚರ್ಯ, ಊರಿನವರಿಗೆಲ್ಲೂ ಆಶ್ಚರ್ಯ. ಎಲ್ಲರೂ ಕೇಳ್ತಿರುತ್ತೆ, ಏನಿದು. ಆಕೆ ಹೇಳಿದ್ದು, ಯಾರೋ ಉಡುಪಿ ಸ್ವಾಮಿಗಳಂತೆ ಒಬ್ಬರು. ಅವರು ಉಡುಪಿ ಸ್ವಾಮಿಗಳು ಅನ್ನೋದಿಲ್ಲ, ಆ ಕಡೆ ಉಡುಪಿ ಶಂಕರಾಚಾರ್ಯ ಅಂತ. ಇದು ನೋಡಿ ಹೇಗೆ ಉಡುಪಿ ಅವ್ರಿಗೆ ಸ್ವಾಮಿಗಳು ಅಂದ್ರೆ ಶಂಕರಾಚಾರ್ಯ ಒಂದೇ ಪರಿಚಯ. ಹಾಗಾಗಿ ಉಡುಪಿ ಶಂಕರಾಚಾರ್ಯ ಯಾರೋ ಒಬ್ಬರು ಬಂದಿದ್ದರು. ಅವರು ನನಗೆ ಒಂದಿಷ್ಟು ಹಣ್ಣು ಕೊಟ್ಟು, ಮೃತ್ತಿಕ ಅಂತ ಹೇಳಿಕೊಟ್ಟು ನೀರಿನಲ್ಲಿ ಹಚ್ಚಿಕೊಂಡದ್ದು ಹೀಗಾಗಿ. ಆಮೇಲೆ ನಾನಾ ವಿಧ ರೋಗ ಇದ್ದವರೆಲ್ಲ ಹೊಟ್ಟೆ ನೋವು, ಕೆಲವರಿಗೆ ಏನೇನೋ ರೋಗಗಳು, ಅದಕ್ಕೆಲ್ಲ ಮೃತ್ತಿಕ ತಗೊಂಡು ವಾಸಿ ಆಗ್ತದೆ ಅಂತ ನಂಬಿಕೆ ಇಟ್ಟು ಅಷ್ಟು ಜನ ಬಂದಿದ್ದಾರೆ. ಸ್ವಾಮಿಗಳು ಹೇಳಿದಂತೆ ನಾನು ನನ್ನ ಹತ್ರ ಇಟ್ಕೊಂಡಂಥ ಸಣ್ಣ ಡಬ್ಬಿ ಸ್ವಲ್ಪೇ ಮೃತ್ತಿಕ ಇದೆ, ಇವತ್ತೊಂದು ನನಗೆ ಬೇಕದು ದಿವಸ ನಿಮಗೆಲ್ಲ ಪತ್ರೋಪದೇಶ ಮಾಡ್ತೇನೆ ಅಂತ ಹೇಳಿ, ಓಂ ಶ್ರೀ ರಾಘವೇಂದ್ರಾಯ ನಮಃ ಓಂ ಅಂತ ಜಪ ಮಾಡ್ರಿ. ಇತ್ಯಷ್ಟಾಕ್ಷರ ಜಪದಿಂದ ಎಲ್ಲವೂ ಕೂಡ ಸಿದ್ಧಿ ಆಗ್ತದೆ. ನಿಮಗೆ
ಸರ್ವೇ ನಶ್ಯಂತಿ ತಕ್ಷಣ. ಈ ಮಂತ್ರ ಜಪ ಮಾಡ್ರಿ, ಏನೂ ಖರ್ಚಿಲ್ಲ. ಒಂದು ತಾಮ್ರದ ಥಾಲಿಯಲ್ಲಿ ನೀರು ಹಾಕ್ಕೊಡ್ರಿ, ಅದ್ರ ಮೇಲೆ ಕೈ ಇಟ್ಟು ಓಂ ಶ್ರೀ ರಾಘವೇಂದ್ರಾಯ ನಮಃ ಓಂ ಅಂತ ಗಂಡಸರು, ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ಅಂತ ಹೆಣ್ಮಕ್ಳು ಅದನ್ನು ಜಪ ಮಾಡ್ರಿ. ಅಷ್ಟೋತ್ತರ ಶತಂಜಪೆ 108 ಸಲ ಜಪ ಮಾಡ್ರಿ, ಅದನ್ನು ಕುಡೀರಿ, ಎಲ್ಲ ರೋಗ ವಾಸಿ. ಬೇರೆ ಔಷಧ ಹುಡುಕಿದ್ರೆ ಒಂದೊಂದು